ದಸರಾ ಸಂದರ್ಭದಲ್ಲಿ ಮನೆಗಳಲ್ಲಿ ಗೊಂಬೆ ಕೂರಿಸೋ ಪದ್ಧತಿ ಇದೆ. ತುಂಬಾ ಜನ ತುಂಬಾ ವಿವಿಧ ರೀತಿಯ ಗೊಂಬೆಗಳನ್ನ ಕೂರಿಸ್ತಾರೆ. ಕೆಲವೊಬ್ರು ಪದ್ಧತಿ ಪ್ರಕಾರ ಕೂರಿಸ್ತಾರೆ. ಇನ್ನು ಕೆಲವೊಬ್ರು ಗೊಂಬೆ ಕೂರಿಸ್ಬೇಕಲ್ಲ ಅಂತ ಮನೇಲಿರುವಂತಹ ಎಲ್ಲಾ ಗೊಂಬೆ ಕಲೆಕ್ಷನ್ ಅನ್ನ ತಗೊಂಡ್ ಬಂದು ಕೂರಿಸ್ತಾರೆ. ಹಾಗಾದ್ರೆ ದಸರಾ ಸಂದರ್ಭದಲ್ಲಿ ಯಾವ ಪದ್ಧತಿಯ ಪ್ರಕಾರ ಗೊಂಬೆಗಳನ್ನ ಕೂರಿಸ್ಬೇಕು? ಆ ಪದ್ಧತಿ ಏನು? ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ದಸರಾ ಸಂದರ್ಭದಲ್ಲಿ ಮನೆಗಳಲ್ಲಿ ಗೊಂಬೆ ಕೂರಿಸ್ತಾರೆ, ನೋಡಿದೀನಿ. ತುಂಬಾ ಮನೆಗಳಲ್ಲಿ ಗೊಂಬೆ ಕೂರ್ಸೋದನ್ನ ನೋಡಿದೀನಿ. ಈ ಗೊಂಬೆ ಕೂರ್ಸೋ ಪದ್ಧತಿ ಯಾವ ರೀತಿ ಆಗಿರುತ್ತೆ? ಏನದು ಪದ್ಧತಿ ಗುರುಜಿ? ಅಂದ್ರೆ ಗೊಂಬೆ ಕೂರ್ಸೋದು ಅವರ ಒಂದು ಸಂಪ್ರದಾಯ ಅಂತ ಹೇಳ್ತೀವಿ. ಈಗ ಒಂದು ದೇವಸ್ಥಾನದ ಸಂಪ್ರದಾಯ ಇರುತ್ತೆ, ಮನೆಗಳಲ್ಲೂ ಸಂಪ್ರದಾಯಗಳಿರುತ್ತೆ. ಎಲ್ಲಾರು ಗೊಂಬೆ ಕೂರಿಸ್ಬೇಕು ಅನ್ನೋದಿದೆ. ಸಣ್ಣ ಮಕ್ಕಳು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಇರ್ತಕ್ಕಂಥದ್ದು. ಅಂದ್ರೆ ದೊಡ್ಡವಳಾಗಕ್ಕಿಂತ ಮುಂಚೆ ಮಾಡ್ತಕ್ಕಂಥದ್ದು ಪೂಜೆ, ಅದು ಗೊಂಬೆ ಕೂರ್ಸಕ್ಕಂಥದ್ದು. ಅಂದ್ರೆ ಒಂದು ಶಾಸ್ತ್ರ ಸಂಪ್ರದಾಯ ರೀತಿಯಲ್ಲಿ ಗೊಂಬೆ ಕೂರಿಸ್ಬೇಕು. ತಾವ್ ಹೇಳ್ದಂಗೆ ಸುಮ್ನೆ ಗೊಂಬೆ ಕೂರ್ಸೋದಲ್ಲ. ಈಗ ಮಹಾಭಾರತ, ರಾಮಾಯಣ, ಕೃಷ್ಣಾವತಾರ, ರಾಮಾವತಾರ ಇದೆಲ್ಲ ಬರ್ಬೇಕು. ಮಕ್ಕಳುಗಳಿಗೆ ಏನು ಗೊತ್ತಿಲ್ಲ. ಪುಸ್ತಕದಲ್ಲಿ ಸ್ವಲ್ಪ ಕೊಡ್ತಾನೆ ಅಷ್ಟೇ. ನಿಮ್ಗೆ ವಿದ್ಯಾರ್ಚನೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾನೆ. ಈಗ ರಾಮ ಯಾರು, ಕೃಷ್ಣ ಯಾರು, ಭೀಮ ಯಾರು, ವಿಭೀಷಣ ಯಾರು, ಕುಂಭಕರ್ಣ ಯಾರು, ರಾವಣ ಯಾರು ಯಾರಿಗೂ ಗೊತ್ತಿರಲ್ಲ. ಅದನ್ನ ತೋರ್ಸಕ್ ಸಲುವಾಗಿ ಒಂದು ಗೊಂಬೆ ಕೂರ್ಸೋ ಪದ್ಧತಿ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಅಂದ್ರೆ 9 ದಿವಸದಲ್ಲಿ ಅದನ್ನ ನೋಡ್ಕೊಂಡು ಮಕ್ಕಳಿಗೆ ಅರಿವು ಬರಬೇಕು, ಹಿಂದಿನ ಒಂದು ಸಂಪ್ರದಾಯ ಉಳಿಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಅದೊಂದು ಗೊಂಬೆ ಶಾಸ್ತ್ರ ಅಂತ ಹೇಳಿ. ಈಗ ನಾವು ಕೂರ್ಸಿರ್ತಕ್ಕಂಥ ಮೇಲೆ ದಶಾವತಾರ ಕೂರ್ಸಿರ್ತಕ್ಕಂಥದ್ದು. ಮತ್ಸ್ಯ, ಕೂರ್ಮ, ವರಾಹ, ವಾಮನ ಅಂತೇಳಿ ಕೂರ್ಸಿರ್ತಕ್ಕಂಥದ್ದು. ಅದ್ರ ಕೆಳಗಡೆ ಬಂದಾಗ ಅಷ್ಟಲಕ್ಷ್ಮಿಯರು ಕೂರ್ಸಿರ್ತಕ್ಕಂಥದ್ದು. ಅಷ್ಟಲಕ್ಷ್ಮಿಯರು ಈಗ ನವರಾತ್ರಿ ಸಾಮಾನ್ಯವಾಗಿ ನವದುರ್ಗಿಯರನ್ನ ಆಹ್ವಾನ ಮಾಡ್ತೀವಿ. ಸಾಮಾನ್ಯ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನವದುರ್ಗಿಯರು ಅಂದ್ರೆ. ಅವ್ರು ಯಾರು ಅಂತ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಆ ಸಂಪ್ರದಾಯ ಕೂರಿಸ್ಬೇಕು ಅಂದ್ರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟಿ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧದಾತ್ರಿ ಅಂತೇಳಿ 9 ದುರ್ಗೆಯನ್ನು ಆಹ್ವಾನ ಮಾಡ್ತಕ್ಕಂಥದ್ದು. ಅದನ್ನ ತೋರಿಸ್ಬೇಕು. ಒಂದು ದುರ್ಗೆ ಯಾರು ಕೆಲವ್ರಿಗೆ ಸುಮ್ನೆ ನಾವು ಬಾಯಲ್ಲಿ ಹೇಳ್ತೀವಿ, ಯಾವ ರೀತಿ ಇದ್ದಾಳೆ ಅಂತ ಗೊತ್ತಿರಲ್ಲ ಅವಳು. ಅದನ್ನ ತೋರ್ಸಲ್ಲ, ಅವತಾರ ಇರ್ಬೇಕದು. ಈಗ ಸಾಮಾನ್ಯ ಮದುವೆಗಳಾಗುತ್ತೆ. ಸಂಪ್ರದಾಯ ಮದುವೆ ಒಂದಿರುತ್ತೆ, ದೇವತೆಗಳ ಮದುವೆಗಳಿರುತ್ತೆ. ದೇವತಾ ಮದುವೆಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಮದುವೆ ಮಾಡ್ಸಕ್ಕಂಥದ್ದು. ನೋಡಿ, ಇಲ್ಲಿ ಬ್ರಹ್ಮನ ಇಲ್ಲಿ ಅವನ ನಿರೀಕ್ಷೆಯಲ್ಲಿ ಮದುವೆ ನಡೀತಾ ಇರ್ತಕ್ಕಂಥದ್ದು. ಹಾಗೆ ವಿಷ್ಣು ಇದ್ದಾನೆ ಅಲ್ಲಿ. ಆಮೇಲೆ ನಾರದ ಮುನಿಗಳಿದ್ದಾರೆ. ಆಮೇಲೆ ಗಿಳಿ ಇರ್ತಕ್ಕಂಥದ್ದು, ನಂದಿ, ಭೃಂಗಿ, ಮಹಾಕಾಳ ಇರ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಂತ ಹೇಳ್ಬೇಕು. ಅದನ್ನ ಹಂಗೆ ಅಳವಡಿಸ್ಕೊಂಡು ಮುಂದೆ ಕೂರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಈಗ ಸಾಮಾನ್ಯವಾಗಿ ಸಂಗೀತ ಅಂತ ಕೇಳ್ತೀವಿ. ಸಂಗೀತ ಎಲ್ಲರೂ ರೂಢಿ ಮಾಡ್ಕೊಂಡಿರ್ತಾರೆ. ಗಣಪತಿಗಳ ಕೈಲಿದೆ ನೋಡಿ, ಅದು ಮೃದಂಗ ಇರ್ಬೋದು, ವೀಣೆ ಇರ್ಬೋದು, ತಂಬೂರಿ ಇರ್ಬೋದು. ಅದೊಂದು ಸಂಪ್ರದಾಯ. ಅದೇ ಮಕ್ಳುಗಳಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು. ಈಗ ಒಂದು ತುಳಸಿ ಪೂಜೆ ಅಂತ ಇರ್ತೀವಿ ನಾವು. ತುಳಸಿ ಪೂಜೆ ಯಾಕೆ ಮಾಡ್ತಾರೆ ದಿನ ಬೆಳಗಾದ್ರೆ? ತಮ್ಮನೆಗಳಿಗೂ ಗೊತ್ತಿರುತ್ತೆ, ಎಲ್ರ ಮೊದಲು ಮಾಡ್ತಾರೆ. ಅದೊಂದು ಪ್ರತೀತಿ ಹೇಗ್ ಮಾಡ್ಬೇಕು ಅನ್ನೋದ ತಿಳಿಸ್ಕೊಡಕ್ಕೆ ಅದೊಂದು ಪ್ರತೀತಿ ಆಗಿರ್ತಕ್ಕಂಥದ್ದು. ಆಮೇಲೆ ಕೃಷ್ಣ, ಅವನ್ ಆಡದೇ ಇರೋ ಆಟ ಇಲ್ಲ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸಮುದ್ರ ಮಥನ ಕಾಲದಿಂದ ಬಂದಿರತಕ್ಕಂಥದ್ದು. ಅದೊಂದು ಲೀಲೆ. ಹೇಗಿದ್ದ ಮಕ್ಕಳಲ್ಲಿ ದೊಡ್ಡವನಾದ್ಮೇಲೆ ಏನ್ ಮಾಡ್ತಾನೆ, ವಿಷ್ಣು ಸ್ವರೂಪ ಅವನು. ಕೃಷ್ಣ ಅಂತ ರಾಮ, ಕೃಷ್ಣ ಎಲ್ಲ ಒಂದೇ ಸ್ವರೂಪದವರು. ಅದು ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ವಿವಾಹ ಪದ್ಧತಿಯನ್ನು ಕೂಡ ಇಟ್ಟಿದ್ವಿ. ಸಂಪ್ರದಾಯದ ಮದುವೆಗಳು ಯಾವ ರೀತಿ ಇರ್ತಕ್ಕಂಥದ್ದು, ಅದು ಒಂದು ಸಂಪ್ರದಾಯ ಅಂತ ಹೇಳಿ ಇಟ್ಕೊಳ್ತೀವಿ. ಈಗ ಇಸ್ಕಾನ್ ಟೆಂಪಲ್, ಅಲ್ಲಿ ಒಂದು ಸಂಪ್ರದಾಯದ ಪೂಜೆಗಳು ನಡೀತೆ ಕೃಷ್ಣನ್ಗೆ. ಆ ಕೃಷ್ಣನ್ಗೆ ಯಾವ ರೀತಿ ನಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ನೋಡಿರ್ತಕ್ಕಂಥದ್ದು. ಹಿಂದೆ ಈ ಮರಗೆಲ್ಸ ಮಾಡೋರು ಗೊಂಬೆಗಳೆಲ್ಲ ಮಾಡ್ತಿದ್ರು. ಅವ್ರು ಯಾವ ರೀತಿ ಇದ್ರು, ಕಾಡ್ಜನ ಜೊತೆಗಳಲ್ಲಿ ಹೇಗಿದ್ರು ಅಂತಕ್ಕಂಥದ್ದು, ಅದು ಒಂದು ಸಂಪ್ರದಾಯಕ್ಕೆ ಜೋಡಿಸಿರ್ತಕ್ಕಂಥದ್ದು. ಇದು ಇದು ನಮ್ಮ ಒಂದು ದೊಡ್ಡ ಗಡಿಯಾರ ಮೈಸೂರಲ್ಲಿ ಇರ್ತಕ್ಕಂಥದ್ದು ತಾವು ನೋಡಿದ್ರಿ. ನಮ್ಮೂರಿನ ಮೂಲ ಪುರುಷ ಅವನು, ಮಹಿಷಾಸುರ ಅಂತ ಹೇಳ್ತೀವಿ ಅವನು. ಅದು ಇದು ಅಯೋಧ್ಯ ರಾಮ ಮಂದಿರ. ಈಗ ಪ್ರೊಸೆಷನ್ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಯಾವ ರೀತಿ ಹೋಗುತ್ತೆ ಅಂತ, ಮೆರವಣಿಗೆ ಅಂತ ಕನ್ನಡದಲ್ಲಿ. ಅದು ಯಾವ ರೀತಿ ಹೋಗ್ಬೇಕು ಅನ್ನೋದು ಈ ಸಂಪ್ರದಾಯದಲ್ಲಿ ಹೋಗ್ತಕ್ಕಂಥದ್ದು ಮೆರವಣಿಗೆ ಸಂಪ್ರದಾಯ. ಇದಿಷ್ಟು ಗೊಂಬೆ ಕೂರ್ಸಕ್ಕಂತ ಪದ್ಧತಿ ಆಗಿರ್ತಕ್ಕಂಥದ್ದು. ಗುರುಜಿ, ಸಾಮಾನ್ಯವಾಗಿ ಎಷ್ಟು ದಿನಗಳ ಕಾಲ ಗೊಂಬೆ ಕೂರಿಸ್ಬೇಕು, ಅಥವಾ ಪ್ರತಿದಿನ ಗೊಂಬೆ ಕೂರಿಸಿದಾಗ ಪೂಜಾ ಪದ್ಧತಿಗಳು ಯಾವ ರೀತಿ ಆಗಿರ್ಬೇಕು? ಅಂದ್ರೆ ಅದೇ ಹೇಳದಲ್ಲ, ಕನ್ಯಾ ಮುತ್ತೈದೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾನೆ. ಇಲ್ಲದೆ ಹೋದ್ರೆ ಬೆಳಗ್ಗೆ ದೀಪ ಹಚ್ಚಿ ಸಾಯಂಕಾಲದವರೆಗೂ ಅದನ್ನ ಉರಿಯೋದ್ ಬಿಡ್ಬೇಕು. ಹಾಗೆ ಮನೇಲಿ ಕುಂಕುಮ ಮುತ್ತೈದೆಯರು ಬಂದಾಗ ಒಂದು ಕುಂಕುಮ ಕೊಡೋ ಪದ್ಧತಿ ಇರ್ತಕ್ಕಂಥದ್ದು. ಯಾರು ಮಕ್ಕಳಿಗೆ ಇರ್ತಾರೆ, ಹಿರಿಯರು ಯಾರು ಇರ್ತಾರೆ ಅವರೇ ಕೊಡ್ಬೇಕು. ಅಂದ್ರೆ ವಿಜಯದಶಮಿವರೆಗೂ ಇರ್ಬೇಕು. ನವರಾತ್ರಿ ಪಾಡ್ಯದಿಂದ ವಿಜಯದಶಮಿವರೆಗೂ ಗೊಂಬೆ ಕೂರಿಸ್ಬೇಕು ಅಂತ ಹೇಳ್ತಾನೆ. ಅವ್ರ ಮಹಾರಾಜರು ವಿಹಾರವಾಗಿ ಹೊರಡ್ತಾರಲ್ಲ, ಅವತ್ತಿಗೆ ಅದು ಮುಗಿಯುತ್ತೆ ಅಂತ ಶಾಸ್ತ್ರ ಇರ್ತಕ್ಕಂಥದ್ದು. ಅದಕ್ಕೆ ಮೆರವಣಿಗೆ ರೀತಿಯಲ್ಲಿ ಬರ್ತಕ್ಕಂಥದ್ದು. ಅವರು ಒಂದು ಸಂಪ್ರದಾಯವಾಗಿ ಪೂಜೆ ಮಾಡ್ತಾರೆ 9 ದಿವಸ ಕೂಡ. ಅವರು 15 ಜನ ವಿಜಯ ಆತ್ಮೆ ಹೊಡ್ತಾರೆ. ಅದೇ ಶಮಿ ವೃಕ್ಷದ ಹತ್ರ ಹೇಳಿ ಅವ್ರ ಏನು ಆಯುಧಗಳೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಶಮಿ ಶಮೀಯತೆ ಪಾಪಂ ಶಮಿಶತ್ರ ವಿನಾಶನಂ ಅರ್ಜುನಸ್ಯ ನರುದ್ದಾರಿ ರಾಮಸ್ಯ ಪ್ರಿಯದರ್ಶನಂ ಅಂತ ಹೇಳಿದಾನೆ. ನಾವು ಗೆದ್ದಿರೋ ಖುಷಿನಲ್ಲಿ ಆಯುಧಗಳೆಲ್ಲ ಶಮಿ ವೃಕ್ಷದ ಇಟ್ಟು ಪೂಜೆ ಮಾಡ್ತಕ್ಕಂಥ ಪದ್ಧತಿಗೆ ಆಯುಧ ಪೂಜೆ ಅಂತ ಹೇಳಿ ಕರ್ತಕ್ಕಂಥದ್ದು. ಇದು ವಿಜಯ ಯಾತ್ರೆ ಅಂತ ಹೇಳ್ತೀವಿ ನಾವು. ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಗುರುಜಿ ಇದನ್ನೆಲ್ಲ ಕೂರಿಸ್ಕೊಂಡು? ಅಂದ್ರೆ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಿಂದ ಕೂರಿಸ್ಕೊಂಡ್ ಬಂದಿರ್ತಕ್ಕಂಥದ್ದು. ಸ್ವಲ್ಪ ಮಧ್ಯದಲ್ಲಿ ಬಿಟ್ಟಿದ್ವಿ, ಯಾವ್ದಾರ ವಿಷಯ ಇದನ್ನಾದಾಗ ಅನಿವಾರ್ಯಗಳಾದಾಗ. ಅದಾಲ್ದ್ರೆ ಮುಂದಂತ ಕೂರಿಸ್ಕೊಂಡ್ ಬರ್ತಾ ಇದ್ವಿ. ಸುಮಾರು ಒಂದು 25 ವರ್ಷದಿಂದ ನಾವು ಕೂರಿಸ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನು ಹೇಳ್ದಾಗೆ ಗೊಂಬೆಗಳನ್ನ ಕೂರಿಸ್ತಾರೆ ದಸರಾಗೆ ಅನ್ನೋದು ನೋಡಿದ್ದೆ, ಬಟ್ ಇಷ್ಟು ನೀಟಾಗಿ
ಕತೆಗಳೆಲ್ಲ ಎಲ್ಲವನ್ನು ಹೇಳೋ ರೀತಿಯಲ್ಲಿ ಕೂರಿಸಿ ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ. ಒಳ್ಳೇದಾಗ್ಲಮ್ಮ.